ಇಂತ ಚಿಕ್ಕ ಹುಡುಗರೆ ತಿಳುವಳಿಕೆ ಉಳ್ಳವರು ಅಂತ. ಕರೆಕ್ಟ್. ಟೀಚರ್ ಏನಮ್ಮ? ನಮ್ ತಂದೆ ಒಂದು ಹಾಡು ಹೇಳ್ಕೊಟ್ಟಿದ್ದಾರೆ. ಈ ಕಥೆಯಲ್ಲಿರೋ ನೀತಿಯಾಗೆ ಅದರ ಅರ್ಥ ಇದೆ. ಹಾಡ್ಲಾ ಟೀಚರ್? ಹಾಡಮ್ಮ, ಕೇಳೋಣ. ಹಾಡಮ್ಮ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಹಿರಿಯರಿಗೂ ಅವರ ನಗು ಪಾಠವಂತೆ, ಅವರ ತೊದಲು ನುಡಿಗಳು ವೇದವಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಒಂದೇ ಗಿಡದಿ ಹೂವು ಮುಳ್ಳು, ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಮುಳ್ಳಿನ ಗುಣ ಹೂವಿನ ಗುಣ ಸೇರದಂತೆ, ಜೋಗಿಯಾಗಿ ಇರಬೇಕು ಜಾರದಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾ ರೀತಾ ಲೈಲಾ ಪಪ್ಪಿ ಅವನ ಮಕ್ಕಳೇ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾ ರೀತಾ ಲೈಲಾ ಪಪ್ಪಿ ಅವನ ಮಕ್ಕಳೇ. ಎಲ್ಲರಿಗೂ ಲೋಕದಲ್ಲಿ ಒಬ್ಬ ದೇವರೇ, ಎಲ್ಲರಲ್ಲೂ ಕಾಣಬೇಕು ಅವನದೇ ಕಳೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ವೆರಿ ಗುಡ್. ಒಳ್ಳೆ ಹಾಡು ಕಲ್ತ್ಕೊಂಡಿದ್ಯಾ, ತುಂಬಾ ಚೆನ್ನಾಗಿದೆ. ಚಿಲ್ಡ್ರನ್, ನೀವೆಲ್ಲ ಪಿಕ್ನಿಕ್ ಕ್ಯಾಂಪ್ಗೆ ಹಾಡು ಕಲ್ತ್ಕೋಬೇಕು. ನಾಳೆ ಹೋದಾಗ ಹಾಡ್ಬೇಕು. ಪಾಪ ಬೇಗ ಬಾ.